ದೈನಂದಿನ ಅಡುಗೆಗೆ ಸಲಹೆಗಳು. ಮಸಾಲೆ ಪದಾರ್ಥಗಳನ್ನು ಗಾಳಿಯಾಡದ ಡಬ್ಬದಲ್ಲಿ ಸಂಗ್ರಹಿಸಿ. ಮಸಾಲೆ ಪದಾರ್ಥಗಳನ್ನು ಅವುಗಳ ಪ್ಯಾಕೆಟ್ಗಳಲ್ಲಿ ಹಾಗೆಯೇ ಬಿಡದೆ ಗಾಳಿಯಾಡದ ಡಬ್ಬಗಳಲ್ಲಿ ಹಾಕಿ ಮುಚ್ಚಳವನ್ನು ಸರಿಯಾಗಿ ಮುಚ್ಚಿಡಿ. ಇದರಿಂದ ಅವುಗಳ ತಾಜಾತನ ಮತ್ತು ಪರಿಮಳ ಹೆಚ್ಚು ಕಾಲ ಉಳಿಯುತ್ತದೆ. ಟೊಮೆಟೊಗಳನ್ನು ತಾಜಾವಾಗಿ ಇಡಲು. ಟೊಮೆಟೊ ಹಣ್ಣುಗಳು ಹೆಚ್ಚು ದಿನ ಕೆಡದಂತೆ ಇರಲು ಅವುಗಳ ಮೇಲ್ಭಾಗದ ತೊಟ್ಟಿನ ಭಾಗಕ್ಕೆ ಸಣ್ಣ ಪ್ಲಾಸ್ಟರ್ ಹಾಕಿ ಇಡಿ. ಬೆಳ್ಳುಳ್ಳಿ ಸಿಪ್ಪೆ ಸುಲಿಯುವುದು. ಬೆಳ್ಳುಳ್ಳಿಯನ್ನು ಬೇಗನೆ ಸುಲಿಯಲು ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಸಮಯ ಬಿಟ್ಟು ತೆಗೆದರೆ ಸಿಪ್ಪೆ ಸುಲಭವಾಗಿ ಬರುತ್ತದೆ. ಶುಂಠಿ ಸಿಪ್ಪೆ ತೆಗೆಯಲು ಚಮಚ ಬಳಸಿ. ಶುಂಠಿಯ ಸಿಪ್ಪೆಯನ್ನು ಚಮಚದ ಅಂಚಿನಿಂದ ಕೆರೆದು ತೆಗೆದರೆ ಸುಲಭವಾಗಿ ಮತ್ತು ಕಡಿಮೆ ತ್ಯಾಜ್ಯದೊಂದಿಗೆ ತೆಗೆಯಬಹುದು. ನಿಂಬೆ ರಸವನ್ನು ಹೆಚ್ಚು ತೆಗೆಯಲು. ನಿಂಬೆ ಹಣ್ಣನ್ನು ಹಿಂಡುವ ಮೊದಲು ಅದನ್ನು ಸ್ವಲ್ಪ ಬಿಸಿ ಮಾಡಿ ಅಥವಾ ಮೇಜಿನ ಮೇಲೆ ಇಟ್ಟು ಗಟ್ಟಿಯಾಗಿ ಉಜ್ಜಿದ ನಂತರ ಹಿಂಡಿದರೆ ಅದರಿಂದ ಹೆಚ್ಚು ರಸ ಹೊರಬರುತ್ತದೆ. ಈರುಳ್ಳಿ ಕತ್ತರಿಸುವಾಗ ಕಣ್ಣೀರು ಬರದಂತೆ ತಡೆಯಲು ಈರುಳ್ಳಿ ಕತ್ತರಿಸುವ ಮೊದಲು ಅದನ್ನು ಸುಮಾರು 10 ನಿಮಿಷಗಳ ಕಾಲ ಫ್ರಿಜ್ನಲ್ಲಿ ಇರಿಸಿ. ಇದು ಅದರ ಆವಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕಣ್ಣೀರು ಬರುವುದನ್ನು ತಡೆಯುತ್ತದೆ. ಬಾಳೆಹಣ್ಣು ಬೇಗನೆ ಕಪ್ಪಾಗದಂತೆ ತಡೆಯಲು ಬಾಳೆಹಣ್ಣುಗಳ ಗೊಂಚಲಿನ ಕಾಂಡದ ಭಾಗವನ್ನು ಪ್ಲಾಸ್ಟಿಕ್ ಕವಚದಿಂದ ಸುತ್ತಿಡಿ. ಇದು ಇಥಿಲೀನ್ ಅನಿಲವು ಬೇಗನೆ ಬಿಡುಗಡೆಯಾಗುವುದನ್ನು ತಡೆಯುತ್ತದೆ ಮತ್ತು ಹಣ್ಣುಗಳು ಹೆಚ್ಚು ಕಾಲ ತಾಜಾವಾಗಿ ಉಳಿಯಲು ಸಹಾಯ ಮಾಡುತ್ತದೆ. ಹಸಿ ತರಕಾರಿಗಳನ್ನು ತಾಜಾ ಮಾಡಲು. ಸೊರಗಿದ ಅಥವಾ ಮೃದುವಾದ ತರಕಾರಿಗಳನ್ನು ಪುನಃ ತಾಜಾ ಮಾಡಲು ಅವುಗಳನ್ನು ಸ್ವಲ್ಪ ಸಮಯದವರೆಗೆ ಐಸ್ ನೀರಿನಲ್ಲಿ ಹಾಕಿಡಿ.